ದೋಸ್ತಿ ನಾಯಕರ ಮಧ್ಯೆ ಮಂಡ್ಯ ಟಿಕೆಟ್ಗೆ ಈಗ ಫೈಟ್ ಶುರುವಾಗಿದೆ. ಮೈತ್ರಿ ನಾಯಕರಿಗೆ ಬಿಸಿ ತುಪ್ಪವಾಗ್ತಾ ಇದೆ ಮಂಡ್ಯ ಟಿಕೆಟ್. ಲೋಕಸಭೆ ಚುನಾವಣೆಯ ಹೊಸ್ತಿಲಿನಲ್ಲಿ ಮಂಡ್ಯ ರಣಕಣ ರಂಗೇರ್ತಾ ಇದೆ. ಅದರಲ್ಲೂ ಲೋಕಸಭೆ ಚುನಾವಣೆಗೆ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದೆ. ಈ ದೋಸ್ತಿ ನಾಯಕರ ಮಧ್ಯೆನೇ ಈಗ ಮಂಡ್ಯ ಟಿಕೆಟ್ಗಾಗಿ ಫೈಟ್ ನಡೀತಾ ಇದೆ. ಅವರು ಕೊಡ್ತಾ ಇಲ್ಲ, ಇವರು ಬಿಡ್ತಾ ಇಲ್ಲ. ರಣ ಮಂಡ್ಯ ಮಹಾಯುದ್ಧ. ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆನೇ ಈಗ ಬಿಸಿ ತುಪ್ಪವಾಗ್ತಾ ಇದೆ ಮಂಡ್ಯ ಟಿಕೆಟ್. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯದಲ್ಲಿ ಬಿಜೆಪಿ ಆಕ್ಟಿವ್ ಆಗಿದೆ. ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಬಿಜೆಪಿ ಮೀಟಿಂಗ್. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಮಹತ್ವದ ಸಭೆ. ಮಂಡ್ಯ ಟಿಕೆಟ್ ಬಿಜೆಪಿಗೆ ಉಳಿಸಿಕೊಳ್ಳೋದಿಕ್ಕೆ ಹರಸಾಹಸ ನಡೀತಾ ಇದೆ. ನಾರಾಯಣಗೌಡ, ಪ್ರೀತಂ ಗೌಡ ಸೇರಿದ ಹಾಗೆ ಈ ಮಹತ್ವದ ಮೀಟಿಂಗ್ನಲ್ಲಿ ಹಲವರು ಭಾಗಿಯಾದರು. ಮಂಡ್ಯ ಟಿಕೆಟ್ ಮೇಲೆ ಜೆಡಿಎಸ್ ನಾಯಕರು ಕೂಡ ಕಣ್ಣಿಟ್ಟಿದ್ದಾರೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಕೊಡದಂತೆ ಒತ್ತಡ ಹಾಕುವ ಬಗ್ಗೆ ಮೀಟಿಂಗ್ನಲ್ಲಿ ಚರ್ಚೆ. ನಾರಾಯಣಗೌಡ ಸೇರಿದ ಹಾಗೆ ಹಲವರಿಂದ ಜೆಡಿಎಸ್ಗೆ ಕೊಡೋದಿಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಅಭಿಪ್ರಾಯವನ್ನ ಸಂಗ್ರಹಿಸಿ ನಾಯಕರ ಗಮನಕ್ಕೆ ತರಬೇಕು ಅಂತಲೇ ಈ ಮೀಟಿಂಗ್. ದೋಸ್ತಿ ನಾಯಕರ ಮಧ್ಯೆ ಈಗ ಮಂಡ್ಯ ಟಿಕೆಟ್ಗೆ ಫೈಟ್. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯದಲ್ಲಿ ಬಿಜೆಪಿ ಆಕ್ಟಿವ್ ಆಗಿದೆ. ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ನೇತೃತ್ವದಲ್ಲಿ ಬಿಜೆಪಿ ಮೀಟಿಂಗ್ ಆಗಿದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರದಲ್ಲಿ ಮಹತ್ವದ ಮೀಟಿಂಗ್ ನಡೆದಿದೆ. ಮಂಡ್ಯ ಟಿಕೆಟ್ ಬಿಜೆಪಿ ಉಳಿಸ್ಕೊಳ್ಬೇಕು ಅಂತ ಮಹತ್ವದ ಮೀಟಿಂಗ್ ಮಾಡಲಾಯಿತು. ಅದರಲ್ಲಿ ಚರ್ಚೆ ಮಾಡಲಾಯಿತು. ಈ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಕೆಲವರು ಸುತಾರಾಮ್ ಒಪ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಂದನ್, ನಾವು ಗಮನಿಸ್ತಾ ಇದ್ವಿ ಮಂಡ್ಯ ರಣಕಣ ದಿನ ಕಳೆದಂತೆ ರಂಗೇರ್ತಾ ಇದೆ. ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಅಭ್ಯರ್ಥಿ ಆಗ್ತಾರೋ, ಜೆಡಿಎಸ್ ಕ್ಯಾಂಡಿಡೇಟ್ ಅಭ್ಯರ್ಥಿ ಆಗ್ತಾರೋ ಅನ್ನುವಂತಹ ಪ್ರಶ್ನೆ ಇದೆ. ಅದಕ್ಕೆ ಈಗ ಬಿಜೆಪಿ ಪಾಳೆಯದಲ್ಲಿ ಮೀಟಿಂಗ್ ಕೂಡ ಆಗಿರುವಂಥದ್ದು. ಆ ಮಹತ್ವದ ಮೀಟಿಂಗ್ನಲ್ಲಿ ಯಾರೆಲ್ಲ ಭಾಗಿಯಾದರು, ಏನು ಡಿಸ್ಕಷನ್ ಆಯಿತು, ಯಾವ ನಿರ್ಧಾರಕ್ಕೆ ಬರಲಾಯಿತು? ವೀಣಾ, ಈಗಷ್ಟೇ ಮೀಟಿಂಗ್ ಆರಂಭ ಆಗಬೇಕಾಗಿರುವಂಥದ್ದು ಮೈತ್ರಿ ಆಗಿದೆ. ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡುವಂಥದ್ದು ಬಹುತೇಕ ಖಚಿತ ಅಂತಲೇ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬಿಜೆಪಿ ಕೂಡ ಫುಲ್ ಆ್ಯಕ್ಟಿವ್ ಆಗಿದೆ. ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರಣಿ ಸಭೆಗಳನ್ನು ಕೂಡ ಮಾಡ್ತಾ ಇದೆ. ಅಂದರೆ 2 ದಿನಗಳ ಹಿಂದೆ ಅಷ್ಟೇ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿ ಡಾಕ್ಟರ್ ಸಿದ್ದರಾಮಯ್ಯ ಅವರ ಕಾರ್ಯಕರ್ತರು ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಕೂಡ ನಡೆಸಿದರು. ಇದೀಗ ಅಧಿಕೃತವಾಗಿ ಪಕ್ಷದ ಸಭೆಯನ್ನು ಮಂಡ್ಯದ ಪಾಂಡವಪುರದಲ್ಲಿ ಆಯೋಜನೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಪಾಂಡವಪುರದಲ್ಲಿ ಇವತ್ತು ಬಿಜೆಪಿ ಕಾರ್ಯಕಾರಿಣಿ ಸಭೆ ಕೂಡ ಆರಂಭ ಆಗೋದಿದೆ. ಆ ಸಭೆಯಲ್ಲಿ ಮಾಜಿ ಸಚಿವರಾದ ನಾರಾಯಣಗೌಡ, ಮಾಜಿ ಶಾಸಕರಾದ ಪ್ರೀತಂ ಗೌಡ ಸೇರಿದಂತೆ ಜಿಲ್ಲೆಯ ಹಲವು ಪ್ರಮುಖರುಗಳು ಮತ್ತು ಹೊರ ಜಿಲ್ಲೆಯ ಪ್ರಮುಖರುಗಳು ಕೂಡ ಸೇರುವಂಥದ್ದು. ಅಲ್ಲಿ ಭಾಳಷ್ಟು ವಿಚಾರಗಳನ್ನು ಕೂಡ ಚರ್ಚೆ ಮಾಡೋದಕ್ಕಿದ್ದಾರೆ. ಅಂದರೆ ಬಿಜೆಪಿಗೆ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಡ್ಬೇಕು, ಆ ನಿಟ್ಟಿನಲ್ಲಿ ನಾವು ಹೈಕಮಾಂಡ್ಗೆ ಒಂದು ಒತ್ತಡವನ್ನು ತರಬೇಕು ಅನ್ನೋದ್ರ ಬಗ್ಗೆ ಅಭಿಪ್ರಾಯವನ್ನು ಕೂಡ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳಿಂದ ಸಂಗ್ರಹಿಸುವಂಥದ್ದು. ಅಂದರೆ ಈಗಾಗಲೇ ಮೈತ್ರಿಗೆ ಕೆಲವೊಂದಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಾರಾಯಣಗೌಡರ ವಿರೋಧ ವ್ಯಕ್ತ ಆಗಿದೆ. ಅಂದರೆ ಮಂಡ್ಯದಲ್ಲಿ ಬಿಜೆಪಿಗೆ ಉತ್ತಮವಾದಂಥ ಸಂಘಟನೆ ಆಗ್ತಾ ಇದೆ. ಈಗಷ್ಟೇ ಬೆಳವಣಿಗೆಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇಂತಹ ನಿಟ್ಟಿನಲ್ಲಿ, ಇಂತಹ ಸಮಯದಲ್ಲಿ ಬಿಜೆಪಿಯಿಂದ ಜೆಡಿಎಸ್ಗೆ ಒಂದು ಕ್ಷೇತ್ರವನ್ನು ಬಿಟ್ಕೊಡೋದಾದರೆ ಬಿಜೆಪಿ ಅಸ್ತಿತ್ವದ ಪ್ರಶ್ನೆ ಆಗುತ್ತೆ. ಆ ಕಾರಣಕ್ಕಾಗಿ ಬಿಜೆಪಿಯ ಸಂಘಟನೆಯ ದೃಷ್ಟಿಯಿಂದ ಒಂದು ಮಂಡ್ಯ ಕ್ಷೇತ್ರವನ್ನು ಬಿಜೆಪಿಗೆ ಉಳಿಸ್ಕೊಳ್ಬೇಕು ಅನ್ನೋ ಒತ್ತಾಯ ಕೂಡ ನಾರಾಯಣಗೌಡರು ಮಾಡಿದರು ಹಿಂದೆ. ಆದರೆ ಇದೀಗ ಪಕ್ಷದ ವೇದಿಕೆಯಲ್ಲಿ ಈ ವಿಚಾರಗಳೆಲ್ಲವೂ ಕೂಡ ಚರ್ಚೆ ಆಗುವಂಥದ್ದು. ಇವತ್ತು ನಡೀತಕ್ಕಂತಹ ಕಾರ್ಯಕಾರಿಣಿ ಸಭೆಯಲ್ಲಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರಿಂದ ಒಂದು ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡದೇ ಇರೋದ್ರ ಬಗ್ಗೆ ವಿಚಾರಗಳನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಲಾಗುತ್ತೆ. ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೈಕಮಾಂಡ್ಗೆ ಅದನ್ನು ಮುಟ್ಟಿಸಿ ಒತ್ತಡ ತರುವಂಥ ಕೆಲಸಗಳು ಕೂಡ ಆಗುವಂಥದ್ದು. ವೀಣಾ, ಎಸ್ ನಂದನ್, ಮತ್ತೊಂದು ಮುಖ್ಯವಾದಂತಹ ಪ್ರಶ್ನೆ. ಈಗ ಸ್ಥಳೀಯ ಮಟ್ಟದಲ್ಲಿ ಮೀಟಿಂಗ್ ಮಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಜೊತೆಗೆ ನಾಯಕರಿಗೆ ಒತ್ತಡ ಹಾಕುವಂಥದ್ದು, ಅದನ್ನು ಹೈಕಮಾಂಡ್ ಹೇಗೆ ಪರಿಗಣಿಸುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ದೋಸ್ತಿ ನಾಯಕರ ಮಧ್ಯೆ ಈಗ ಮಂಡ್ಯ ಟಿಕೆಟ್ಗಾಗಿ ಫೈಟ್ ನಡೀತಾ ಇರುವಂಥದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.